ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋಂಥ ಮಾಹಿತಿ ಏನಂದರೆ, ಈ ಶ್ರಾವಣ ಮಾಸದಲ್ಲಿ ಪರಮಶಿವನ ಪೂಜೆ ಯಾವ ರೀತಿ ಮಾಡಬೇಕು ಅಂತ. ಶ್ರಾವಣ ಮಾಸವು ಪರಶಿವನ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ಸಮಯ. ಈ ಪವಿತ್ರ ಮಾಸದಲ್ಲಿ ಶಿವಲಿಂಗಕ್ಕೆ ವಿಧಿವತ್ತಾಗಿ ಪೂಜೆ ಮಾಡಬೇಕು ಮತ್ತು ಅಭಿಷೇಕ ಮಾಡೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಈಡೇರ್ತವೆ. ಮೊದಲನೇದಾಗಿ ಮುಂಜಾನೆ ಏನು ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮಡಿ ವಸ್ತ್ರಗಳನ್ನು ಧರಿಸ್ಬೇಕು, ನಿಮಗೂ ಗೊತ್ತು. ಅದಾದಮೇಲೆ ನಂತರ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ನಿಮ್ಮ ಮನಸ್ಸಲ್ಲಿ ಯಾವುದಿರುತ್ತೋ ಅದನ್ನು ಶಿವನ ಧ್ಯಾನ ಮಾಡುತ್ತಾ ಪೂಜೆ ಸಂಕಲ್ಪ ಮಾಡ್ಕೊಳ್ಳಿ. ನೆಕ್ಸ್ಟು ಶಂಭುವಿಗೆ ಅಭಿಷೇಕವನ್ನು ಮಾಡಬೇಕು. ಶಿವನಿಗೆ ಅಭಿಷೇಕ ಮಾಡಬೇಕು. ಅಭಿಷೇಕ ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಒಳ್ಳೆಯದು. ಆ ಅಭಿಷೇಕಕ್ಕೆ ಏನೇನು ಬೇಕು ಅಂದರೆ ಶುದ್ಧ ನೀರು, ಹಾಲು, ಮೊಸರು, ಜೇನುತುಪ್ಪ, ತುಪ್ಪ, ಸಕ್ಕರೆಯಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ವಿಶೇಷವಾಗಿ ಏನಂದರೆ, ಶ್ರಾವಣ ಮಾಸದಲ್ಲಿ ಗಂಗಾ ಜಲ ಮತ್ತು ಎಳ್ನೀರು ಅಥವಾ ಭಸ್ಮದಿಂದ ಅಭಿಷೇಕ ಮಾಡೋದು ಕೂಡ ಅತ್ಯಂತ ಶುಭ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು ಪೂಜಾ ದ್ರವ್ಯಗಳ ಸಮರ್ಪಣೆಯನ್ನು ಮಾಡಬೇಕು. ಬಿಲ್ವಪತ್ರೆ, ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಬಿಲ್ವಪತ್ರೆ, 3 ಎಲೆಗಳಿರುವ ಅಖಂಡ ಬಿಲ್ವಪತ್ರೆಯನ್ನು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಆ ಮಂತ್ರ ಹೇಳ್ತಾ ಅರ್ಪಿಸಬೇಕು ಫ್ರೆಂಡ್ಸ್. ನಂತರ ಅದಾದಮೇಲೆ ನಿಮ್ಮ ಅನುಕೂಲ 108 ಬಿಲ್ವಪತ್ರೆಗಳಿದ್ದರೂ ಕೂಡ ನೀವು ಅರ್ಪಿಸ್ಬೋದು. ಹೂವುಗಳಲ್ಲಿ ತುಂಬೆ ಹೂವು, ಬಿಳಿ ಹೂವು ಹಾಗೂ ಧೂಪ ದೀಪಗಳನ್ನು ಸಮರ್ಪಿಸಿ. ಹೂವು, ತುಂಬೆ ಹೂವು ತುಂಬ ಕಡಿಮೆ ಫ್ರೆಂಡ್ಸ್ ಸಿಗೋದು. ಬಿಳಿ ಹೂಗಳಂದರೆ ಮಲ್ಲಿಗೆ ಹೂವು ಈ ಥರ ಸಿಗ್ತವೆ, ನೀವು ಅರ್ಪಿಸ್ಬೋದು. ಮತ್ತು ನೆಕ್ಸ್ಟು ವಿಭೂತಿ, ಗಂಧ, ಶಿವಲಿಂಗಕ್ಕೆ ವಿಭೂತಿ ಹಾಗೂ ಗಂಧವನ್ನು ಲೇಪನೆ ಮಾಡ್ತಾರೆ. ಕುಂಕುಮವನ್ನು, ಅರಿಶಿಣವನ್ನು ಶಿವನಿಗೆ ಹಚ್ಚೋದಿಲ್ಲ ಫ್ರೆಂಡ್ಸ್, ಹಚ್ಚಬಾರ್ದು. ನೆಕ್ಸ್ಟು ನಿಮಗೆ ಜಪ, ಮಂತ್ರ ಜಪ, ಓಂ ನಮೋ ಭಗವತೆ ರುದ್ರಾಯ ಅಂತಲೂ ಜಪ ಮಾಡ್ಬೋದು, ಅಥವಾ ಓಂ ನಮಃ ಶಿವಾಯ ಅಂತಲೂ ಕೂಡ ಜಪ ಮಾಡ್ಬೋದು. 108 ಸರಿ ಜಪವನ್ನು ಮಾಡಬೇಕು. ನೆಕ್ಸ್ಟ್ ಮೃತ್ಯುಂಜಯ ಮಂತ್ರವನ್ನು ಕೂಡ ನೀವು ಪಠನೆ ಮಾಡಬೇಕು. ಯಾವ್ಯಾವ ಅಂತಂದರೆ, ನಿಮಗೆ ಈಸಿಯಾಗಿ ಆಗುವಂಥ ಈ 3 ಮಂತ್ರಗಳಲ್ಲಿ ಓಂ ನಮೋ ಭಗವತೆ ರುದ್ರಾಯ, ಓಂ ನಮಃ ಶಿವಾಯ, ಅದಾದ ಮೇಲೆ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಂ, ಈ ಮಂತ್ರವನ್ನು ಹೇಳ್ಕೊಳ್ಳಿ ಫ್ರೆಂಡ್ಸ್. ಅದಾದಮೇಲೆ ಇದೆಲ್ಲ ಆದಮೇಲೆ ನೈವೇದ್ಯಕ್ಕೆ ಹಣ್ಣು, ಹಂಪಲು ಅಥವಾ ನಾವು ಮನೆಯಲ್ಲಿ ಏನಾದರೂ ಸಿಹಿ ಮಾಡಿ ನೈವೇದ್ಯವನ್ನು ಅರ್ಪಿಸ್ಬೋದು. ಆಮೇಲೆ ಲಾಸ್ಟಿಗೆ ನಾವೇನು ಮಾಡಬೇಕು, ನಾವು ಆರತಿಯನ್ನು ಬೆಳಗಬೇಕು. ಕರ್ಪೂರದ ಆರತಿ, ತುಪ್ಪದ ಆರತಿ, ಯಾವುದಾದ್ರೂ ನೀವು ಆರತಿಯನ್ನು ಮಾಡಿ ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನೆಂದರೆ, ಉಪವಾಸವಿರುವವರು ಉಪವಾಸ ಇರಿ, ಇಲ್ಲವಾದರೆ ಪೂಜೆಯ ನಂತರ ಸಾತ್ವಿಕ ಆಹಾರಗಳನ್ನು ಸೇವಿಸಬೇಕು, ಮಾಂಸಾಹಾರಗಳನ್ನು ಸೇವಿಸಬಾರ್ದು. ಆಚರಣೆ ನಿಯಮಗಳು ಏನು ಅಂದರೆ ಫ್ರೆಂಡ್ಸ್, ಇದರಿಂದ ಶ್ರಾವಣ ಮಾಸದಲ್ಲಿ ಸಾತ್ವಿಕ ಆಹಾರಗಳನ್ನು ಸೇವನೆ ಮಾಡುವುದು ಒಳ್ಳೆಯದು, ಮಾಂಸಾಹಾರದಿಂದ ದೂರವಿರಬೇಕು ಅನ್ನೋದು ಈ ಶ್ರಾವಣ ಮಾಸದಲ್ಲಿ ಅತ್ಯಂತ ಪ್ರಮುಖವಾದ ನಿಯಮವಾಗಿರುತ್ತೆ. ನಾವು ಯಾವುದೇ ಮಾಂಸಾಹಾರವನ್ನು ಸೇವಿಸಬಾರ್ದು. ಮನಸ್ಸಿನಲ್ಲಿ ಶಾಂತಿ ಮತ್ತು ಭಕ್ತಿಯನ್ನು ಯಾವಾಗಲೂ ಇಟ್ಕೊಂಡಿರಬೇಕು ಫ್ರೆಂಡ್ಸ್. ಯಾವುದೇ ಪೂಜೆ ಮಾಡಬೇಕಂದ್ರೂ ನಾವು ಮನಸ್ಸಿನಲ್ಲಿ ಶಾಂತಿ, ನೆಮ್ಮದಿ ಇದ್ದರೆ ಮಾತ್ರ ಅದು ನಮಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.